ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಗಣಿತ ಮ್ಯಾಥ್ಸ್ ಅಂತ. ಸೊ 2001 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. 2001 PSTR ಮ್ಯಾಥ್ಸ್ ಪ್ರಶ್ನೆ ಪತ್ರಿಕೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ x-5 ಈಕ್ವಲ್ಸ್ 7 ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರೆ, ಬಟ್ 2001ರಲ್ಲಿ ಏನು ಕ್ವಶನ್ ಪೇಪರ್ ಕೊಟ್ಟಿದ್ದಾರೋ ಗಣಿತ ತುಂಬ ಅಂದರೆ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಪೇಪರ್ ಅಷ್ಟು ಟಫ್ ಏನಿಲ್ಲ, ತುಂಬಾ ಬೇಸಿಕ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ಟಫ್ ಅಂತ ಏನಿಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಕೇಳ್ತಕ್ಕಂಥದ್ದು ತುಂಬಾ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಬಟ್ ಇಷ್ಟು ಸುಲಭವಾಗಿ ಕ್ವಶನ್ಸ್ಗಳನ್ನ ಕೊಡೋಲ್ಲ. ಬಟ್ ಈ ಒಂದು ಪೇಪರ್ ಏನಿದೆಯೋ ಇದನ್ನ ಸಾಲ್ವ್ ಮಾಡೋದು ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಇದ್ರ ಮುಂದುವರಿದ ಭಾಗ ನೋಡ್ತಾ ಹೋಗಬಹುದು. ಬಟ್ ಇದೇ ನಮ್ಗೆ ಗೊತ್ತಿಲ್ಲ ಈ ಬೇಸಿಕ್ ಅಂತ ಅಂದರೆ ಡೆಫಿನೆಟ್ ಆಗಿ ಮ್ಯಾಥ್ಸ್ ಈಗಿನ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಮೇನ್ ಈಗ ಏನು ಕೊಟ್ಟಿದ್ದಾರೋ ಪೇಪರ್ 2001, ಸೊ ಅದಂತೂ ತುಂಬಾ ಸಿಂಪಲ್ ಆಗಿದೆ. ಸೊ ಅದನ್ನ ಅಷ್ಟಾದರೂ ನಾವು ಬಿಡಿಸೋ ಅಂಥ ಒಂದು ಪ್ರಯತ್ನ, ಅದು ಬಿಡಿಸ್ತಕ್ಕಂಥ ಒಂದು ಗಣಿತ ನಮಗೆ ಇರಬೇಕಾಗುತ್ತೆ, ನಾಲೆಡ್ಜ್ ನಮ್ಗೆ ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ x-5 ಈಕ್ವಲ್ಸ್ 7 ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಿಯಬೇಕಾಗುತ್ತೆ. ಫಸ್ಟ್ ನಾವು ಇಲ್ಲಿ ಪ್ರಾಬ್ಲಮ್ನ ಹಾಕೊಳ್ಳೋಣ. x-5 ಇಸ್ ಈಕ್ವಲ್ ಟು 7. ಸೊ ಇಲ್ಲಿ ಡೈರೆಕ್ಟಾಗಿ ತೊಗೊಳ್ಬಹುದು ಸ್ನೇಹಿತರೆ. ನೋಡಿ, x-5 ಇಸ್ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾರೆ. ನೋಡಿ, 5ರಲ್ಲಿ 5 ಹೋದ್ರೆ 0 ಬರುತ್ತೆ. ಸೊ ಇದು ಆಗೋದಿಲ್ಲ. 7ರಲ್ಲಿ 5 ಹೋದ್ರೆ 2 ಬರುತ್ತೆ. ಸೊ ಇದು ಆಗೋದಿಲ್ಲ. 12ರಲ್ಲಿ 5 ಹೋದ್ರೆ ನಮಗೆ 7 ಬರುತ್ತೆ, ಇದು ಸರಿ ಹೋಗುತ್ತೆ. ಇನ್ನು 2ರಲ್ಲಿ -5 ಕಳೆದ್ರೆ ನಮಗೆ -3 ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಸೊ ಈ ರೀತಿ ಮಾಡಬಹುದು ಡೈರೆಕ್ಟ್ ಆಗಿ, ಇಲ್ಲ ಅಂದ್ರೆ ಈ ರೀತಿನಾದ್ರೂ ಮಾಡಬಹುದು. ನೋಡಿ, ಎಕ್ಸ್ನ ಒಂದ್ ಕಡೆ ತಗೊಂಡ್ರೆ ಸಂಖ್ಯೆಗಳನ್ನ ಒಂದ್ ಸೈಡ್ ತಗೊಳ್ರಿ. ಸೊ ಈ ಸಂಖ್ಯೆ ಈ ಕಡೆ ಬಂದಾಗ ನಮ್ಗೆ ಏನಾಗುತ್ತೆ, 7 ಹಾಗೆ ಬರ್ಕೊಂಡಿದೀನಿ, -5 ಇರೋದು +5 ಆಗುತ್ತೆ. ಎಕ್ಸ್ ಈಕ್ವಲ್ಸ್ 7 + 5 12 ಆಗುತ್ತೆ. ಸೊ ಈ ರೀತಿ ಅಂದರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ಕೊಟ್ಟಾಗ ಈ ರೀತಿ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೋದು. ಬಟ್ ಇದು ತುಂಬಾ ಚಿಕ್ಕ ಒಂದು ಪ್ರಾಬ್ಲಮ್ಸ್. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಆನ್ಸರ್ನ ತೊಗೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದು ಅಷ್ಟೇ ತುಂಬಾ ಸಿಂಪಲ್. ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು ಡ್ಯಾಶ್ಗೆ ಸಮ ಅಂತ ಕೊಟ್ಟಿದ್ದಾರೆ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತವು ಡ್ಯಾಶ್ಗೆ ಸಮ. ಎಷ್ಟು? ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹೌದಾ? ಸೊ 380 ಡಿಗ್ರಿ ಬರುತ್ತೆ. 360 ಬಂದು 4 ಕೋನಗಳನ್ನು ಹೊಂದಿರತಕ್ಕಂಥದ್ದು 360ಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಕೆಳಗಿನಗಳಲ್ಲಿ ಯಾವುದು ಪೈಥಾಗೋರಿಯನ್ ತ್ರಿವಳಿ ಅಲ್ಲ? ಎಸ್, ಪೈಥಾಗೋರಸ್ನ ಪ್ರಮೇಯ ನೋಡ್ತಾ ಹೋದ ಸ್ನೇಹಿತರೆ, ಏನು ಒಂದು ತ್ರಿಭುಜನ ತಗೊಂಡ್ರೆ ಅಂದ್ರೆ ತ್ರಿಭುಜ ಅಂತಕ್ಕಂಥದ್ದು ಏನಾಗಿರ್ಬೇಕು? ಲಂಬಕೋನ ತ್ರಿಭುಜ ಆಗಿರ್ಬೇಕು. ಇದು 90 ಡಿಗ್ರಿ ಇರಬೇಕು ಲಂಬಕೋನ ತ್ರಿಭುಜನ ತಗೊಂಡಾಗ. ಸೊ ನಾವು ಇದನ್ನ ವಿಕರ್ಣ ಅಂತ ಹೇಳ್ತೀವಿ. ವಿಕರ್ಣ, ಈ ಒಂದು ಬಾಹು ಏನ್ ಬರುತ್ತೆ ಇದು ವಿಕರ್ಣ ಆಗಿರುತ್ತೆ. ವಿಕರ್ಣ ಅಂತ ಹೇಳಿದಾಗ AC² ಈಕ್ವಲ್ಸ್ AB² ಪ್ಲಸ್ BC² ಆಗಿರುತ್ತೆ. ಅಂದ್ರೆ ಈ ವಿಕರ್ಣದ ಏನು ವಿಕರ್ಣ ಬಾಹು ಇತ್ತು ಆ ಒಂದು ಸ್ಕ್ವೇರ್ ಮಾಡಿದಾಗ ಉಳಿದಂತಹ 2 ಬಾಹುಗಳ ಸ್ಕ್ವೇರ್ ಮಾಡಿ ಕೂಡಿದ್ರೆ ನಮಗೆ ಆ ಒಂದು ವಿಕರ್ಣಕ್ಕೆ ಸಮವಾಗಿರ್ತಕ್ಕಂಥದ್ದು. ಓಕೆ, ಸೊ ಈಗ ಏನ್ ಮಾಡಬಹುದು? 8, 15, 17 ಕೊಟ್ಟಿದ್ದಾರೆ. ಇಲ್ಲಿ ಈ ವಿಕರ್ಣ ಅಂದ್ರೆ 17 ಯಾವುದು ದೊಡ್ಡ ಸಂಖ್ಯೆ ಇರುತ್ತೋ ಅದು ವಿಕರ್ಣ ಆಗಿರುತ್ತೆ. ನೀವು 17² ಈಕ್ವಲ್ಸ್ 15² ಪ್ಲಸ್ 8² ಅನ್ನು ಮಾಡ್ಕೊಂಡಾಗ ನಿಮ್ಗೆ ಬರ್ತಕ್ಕಂಥದ್ದು ಎಷ್ಟು? 17 × 17 ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಥವಾ 17² ಮಾಡಿದ್ರೆ ನೀವು 289 ಬರುತ್ತೆ. ಈಕ್ವಲ್ಸ್ 15 × 15 ಮಾಡಿದ್ರೆ 225 ಪ್ಲಸ್ ಇದೆಷ್ಟು? 8 × 8 64. ಸೊ ಇಲ್ಲಿ 289 ಈಕ್ವಲ್ಸ್ 289 ಬಂತು. ಸೊ ಇದು ಒಂದು ಪೈಥಾಗೋರಸ್ ತ್ರಿವಳಿಲಿ ಓಕೆ ಆಗುತ್ತೆ. ಇನ್ನು ಎರಡನೇ ಏನ್ ಮಾಡಬಹುದು ನೋಡಿ, 12² ತಗೊಂಡು ಅಂದ್ರೆ 13 ವಿಕಲ್ಪ ಬರುತ್ತೆ, ವಿಕರ್ಣ ಬರುತ್ತೆ. ಸೊ 13² ಅಂತ ಹೇಳಿದ್ರೆ 100 ನೋಡಿ 13² ಈಕ್ವಲ್ಸ್ 12² ಪ್ಲಸ್ 5² ಆಗುತ್ತೆ. 13² ಮಾಡಿದ್ರೆ 169 ಬರುತ್ತೆ. 12² ಮಾಡಿದ್ರೆ 12 × 12 ಅಂತ ಮಾಡಿದ್ರೆ ನಿಮಗೆ 144 ಬರುತ್ತೆ. ಪ್ಲಸ್ 5 × 5 25 ಆಯಿತು. ಸೊ ಟೋಟಲ್ ನಮಗೆ 169 ಈಕ್ವಲ್ಸ್ ಇದನ್ನ ಕುಡಿದ್ರೆ ನಮಗೆ 169 ಬರುತ್ತೆ. ಸೊ ಇದು ಒಂದು ಪೈಥಾಗೋರಸ್ ತ್ರಿವಳಿಲಿ ಬರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇದನ್ನ ನೋಡ್ತಾ ಹೋದಾಗ ಇದು ವಿಕರ್ಣ ಆಗುತ್ತೆ. 25 × 25 ನಮಗೆ 625 ಬರುತ್ತೆ ಸ್ನೇಹಿತರೆ. 7ನ ತಗೊಂಡ್ರೆ 7 × 49 ಆಗುತ್ತೆ. ಓಕೆ, ಸೊ 24 × 24 ನೀವು ಮಲ್ಟಿಪ್ಲೈ ಮಾಡಿದ್ರೆ 576 ಆಗುತ್ತೆ. ಕೂಡ್ತಾ ಹೋಗಿ 9, 6, 15, 5 ದಶಕ 1 ಆಯಿತು. 7, 1, 8, 8, 4, 12, 2 ದಶಕ 1, 6. ಸೊ 625, 625 ಸರಿ ಹೋಯ್ತು. ಸೊ ಇದು ಒಂದು ತ್ರಿವಳಿ ಆಗುತ್ತೆ. ಇನ್ನು ಇದನ್ನ ನೋಡ್ತಾ ಹೋದಾಗ ಇದು ವಿಕರ್ಣ ಆಗುತ್ತೆ. 981 ಸ್ನೇಹಿತರೆ. ಇನ್ನು 6 36 ಪ್ಲಸ್ 8 8 64 ಆಯಿತು. ಸೊ ಕೂಡಿ ನೀವು 6 4 10 ಆಯಿತು. ದಶಕ 1, 6 3 9 1
10, ಸೊ 100 ಬಂತು. ಬಟ್ ಇಲ್ಲಿ 81 ಬರಬೇಕು. ಸೊ ಇದು ಪೈಥಾಗೋರಸ್ಗೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ನಾವು 4 ಚೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ 1, 2, 3 ಏನು ಬರುತ್ತೆ ಇದು ಪೈಥಾಗೋರಸ್ ನಿಯಮಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿರ್ತಕ್ಕಂಥ ಒಂದು ನಂಬರ್ಸ್ಗಳು. ಬಟ್ 6, 8, 9 ಇದು ಪೈಥಾಗೋರಸ್ನ ತಿಳುವಳಿಗೆ ಸೇರ್ಕೊಳ್ಳೋದು ಇಲ್ಲ. ಸೊ ಆನ್ಸರ್ ಆಪ್ಷನ್ 4. ಒಂದು ಬಹುಭುಜಾಕೃತಿಗೆ 5 ಬಾಹುಗಳಿದ್ದಾಗ ಅದು ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಬಹುಭುಜಾಕೃತಿಗೆ 5 ಬಾಹುಗಳಂತ ಹೇಳಿದ್ರೆ ಪಂಚಭುಜಾಕೃತಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅಷ್ಟಭುಜಾಕೃತಿ ಅಂತ ಹೇಳಿದ್ರೆ 8 ಬರುತ್ತೆ, ನವ ಅಂತ ಹೇಳಿದ್ರೆ 9 ಬಾಹುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಷಷ್ಠ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ತಪ್ಪಾಗುತ್ತೆ. ಷಷ್ಠಿ ಅಂತ ಕೊಟ್ಟಾಗ 6 ಬರುತ್ತೆ. ನೆಕ್ಸ್ಟ್ ಎಕ್ಸ್ನ ಪೂರಕ ಕೋನವು ಎಷ್ಟು ಅಂತ ಕೇಳಿದರೆ, ಎಕ್ಸ್ನ ಪೂರಕ ಕೋನ ಎಷ್ಟು ನೋಡಿ. ಇಲ್ಲಿ ಎಕ್ಸ್ನ ಪೂರಕ ಕೋನ ಅಂದರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 132. ಸೊ ಒಟ್ಟು ಪೂರಕ ಕೋನ ಇರ್ತಕ್ಕಂಥ ಒಟ್ಟು 180 ಡಿಗ್ರಿ ಆದರೆ ಎಕ್ಸ್ನ ಪಕ್ಕ ಇರ್ತಕ್ಕಂಥ ಪೂರಕ ಕೋನ ಎಷ್ಟು ಬರುತ್ತೆ? ಸೊ 180 ಮೈನಸ್ 132 ಡಿಗ್ರಿ ನಾವು ಮಾಡಿದ್ರೆ ಬರ್ತಕ್ಕಂಥದ್ದು 48 ಡಿಗ್ರಿ. ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇದು 48 ಡಿಗ್ರಿ. ಸೊ ಇದು 132 ಡಿಗ್ರಿ ಬರುತ್ತೆ. ಈ ಎಕ್ಸ್ನ ಒಂದು ಪೂರಕ ಕೋನ ಈ ಕಡೆದಾಗಿರುತ್ತೆ. ಇದನ್ನ ಎಕ್ಸ್ನ ಪೂರಕ ಕೋನ ಅಂತ ಕರಿತೀವಿ. ಚಿತ್ರದಲ್ಲಿ ಓ ದತ್ತವೃತ್ತದ ಕೇಂದ್ರ BOD ನೋಡಿ. ಇದು BOD ಏನು ಕೊಟ್ಟಿದ್ರು 120 ಡಿಗ್ರಿ ಇದೆ. ಆಗ BAD ಅಂದರೆ ಈ ಒಂದು ಕೋನ ಇದೆಯೋ ಇದು 60 ಡಿಗ್ರಿಗೆ ಸಮ. ಅಂದರೆ ಈ ಒಂದು ಪರಿಧಿಯಿಂದ ಹೊರಟಂಥ ಕೋನ ಏನಿರುತ್ತೋ ಸೊ ಇದಕ್ಕೆ ಇದು ಹಾಫ್ ಇರುತ್ತೆ. ಓಕೆ, ಸೊ ಸರಿಯಾದಂಥ ಒಂದು ಹೇಳಿಕೆ ಯಾವ್ದು ಸರಿ ಇದೆ ಅಂತ ಹೇಳಿದ್ರೆ ಕೋನ BAD ಅಂದರೆ ಕೋನ B ಇಲ್ಲಿದೆ ನೋಡಿ, BAD ಮೇಲ್ಗಡೆ BAD 60 ಡಿಗ್ರಿ ಏನಿದೆಯೋ ಅದು ಮತ್ತು ಕೋನ BOD 120 ಡಿಗ್ರಿ ಇದೆಯಲ್ವಾ. ಸೊ ಅದಾಗಗಳು ಒಂದೇ ಕಂಸ BD ಮೇಲೆ ನಿಂತಿರೋದ್ರಿಂದ ಕೇಂದ್ರ ಕೋನದ ಅರ್ಧದಷ್ಟು ಕಂಡು ಬರುತ್ತೆ ಸ್ನೇಹಿತರೆ. ಇದು ಸರಿಯಾಗಿರ್ತಕ್ಕಂಥದ್ದು. ಇದನ್ನ ಒಂದು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸಲ ಕೇಳಿದ್ದಾರೆ. ಇದನ್ನ ಕೊಟ್ಬಿಟ್ಟು 120 ಡಿಗ್ರಿ ಕೊಟ್ಟು ಇದರ ಒಂದು ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ, ಅಂಡ್ ಇದ್ರದ್ದು ಕೊಟ್ಟು ಇದರ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಬಟ್ ಇದು ಅವರೇ ಕೊಟ್ಬಿಟ್ಟು ಯಾಕೆ ಈ ರೀತಿ ಇದೆ ಅದಕ್ಕೆ ಒಂದು ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಕೋನ BAD ಮತ್ತು ಕೋನ BODಗಳು ನೋಡಿ. BAD ಮತ್ತು BODಗಳು ಒಂದೇ ಕಂಸ BXT ನೋಡಿ. ಇದು ಏನಿದೆಯೋ ಇದು ಕಂಸ ಆಗಿರುತ್ತೆ. ಓಕೆ, ಸೊ ಇದ್ರ ಮೇಲೆ ನಿಂತಿದೆ. ಹಾಗೆ ಕೇಂದ್ರ ಕೋನದ ಅರ್ಧದಷ್ಟು ಕಂಡು ಬರುತ್ತೆ. ನೋಡಿ, ಇದಂತೂ ತುಂಬಾ ಈಸಿ ಕ್ವೆಶ್ಚನ್. 1, 3, 2, 5 ಈ ಅಂಕಿಗಳನ್ನು ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ 4 ಅಂಕಿ ಸಂಖ್ಯೆ ಅಂತ ನೋಡಿ. ಇಂಥ ಕ್ವೆಶ್ಚನ್ ಇದು. ಇದರಿಂದ ಯಾವುದು ಫಸ್ಟ್ ದೊಡ್ಡ ಸಂಖ್ಯೆ ಯಾವ್ದಿರುತ್ತೋ ಅದು ತಗೊಳ್ತೀವಿ, ಅದಾದಂತ ಚಿಕ್ಕ ಸಂಖ್ಯೆ ಅದಾದಂತ ಚಿಕ್ಕ ಸಂಖ್ಯೆ. ಸೊ ಇದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಸೊ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ 5, 3, 2, 1. ಹೌದಾ? ಇಂಥ ಈಸಿ ಕ್ವಶನ್ಸ್ಗಳು ಆ ಒಂದು 2001ರಲ್ಲಿ ಕೊಟ್ಟಿರ್ತಕ್ಕಂಥ ಪೇಪರ್ ನೋಡಿ. 4289ರಲ್ಲಿ 2ರ ಸ್ಥಾನ ಬೆಲೆಯನ್ನು ಕೇಳಿದ್ರೆ, ಸ್ಥಾನ ಬೆಲೆ ಅಂತ ಹೇಳಿದಾಗ ಇದು ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಫೇಸ್ ವ್ಯಾಲ್ಯೂ ಒಂದು ಬರುತ್ತೆ. ಫೇಸ್ ವ್ಯಾಲ್ಯೂ ಅಂದರೆ ಮುಖ ಬೆಲೆ ಅಂತ ಹೇಳ್ತೀವಿ. ಮುಖ ಬೆಲೆ. ಪ್ಲೇಸ್ ವ್ಯಾಲ್ಯೂ ಬಂದು ಸ್ಥಾನ ಬೆಲೆ. ಫೇಸ್ ವ್ಯಾಲ್ಯೂ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫೇಸ್ ವ್ಯಾಲ್ಯೂಲಿ ಈಗ ಏನಿರುತ್ತೋ 4ರ ಒಂದು ಮುಖ ಬೆಲೆ ಎಷ್ಟು ಅಂದರೆ 4 ಇರುತ್ತೆ, 2ರ ಮುಖ ಬೆಲೆ 2 ಇರುತ್ತೆ, 8ರ ಮುಖ ಬೆಲೆ 8 ಇರುತ್ತೆ, 9ರ ಒಂದು ಮುಖ ಬೆಲೆ 9 ಇರುತ್ತೆ. ಓಕೆ, ಮುಖ ಬೆಲೆ ಅಂದರೆ ಯಾವುದು ಚೇಂಜಸ್ ಆಗಲ್ಲ, ಏನು ಕೊಟ್ಟಿರ್ತಾರೋ ಅದೇ ಇರುತ್ತೆ. ಬಟ್ ಸ್ಥಾನ ಬೆಲೆ ಅಂತ ಹೇಳಿದಾಗ ನೋಡಿ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000 ಸ್ಥಾನ. ಹೌದಾ? ಸೊ 2 ಇಲ್ಲಿದೆ ಅಂತ ಹೇಳಿದ್ರೆ ಇದು ಯಾವುದರ ಸ್ಥಾನ? ಬಿಡಿ 10, 100ರ ಸ್ಥಾನ. 100ರ ಸ್ಥಾನ ಅಂತ ಹೇಳಿದಾಗ 200 ಆಯಿತು. ಸೊ ಹಾಗೆ ಆನ್ಸರ್ ಆಪ್ಷನ್ 2 200 ಆಗಿರುತ್ತೆ. ಓಕೆ, ಸ್ಥಾನ ಬೆಲೆ ಅಂತ ಹೇಳಿದಾಗ ಆ ಒಂದು ಯಾವುದರ ಸ್ಥಾನದಲ್ಲಿರುತ್ತೋ ಅದನ್ನ ತಗೊಳ್ತೀವಿ. ಮುಖ ಬೆಲೆ ಅಂತ ಹೇಳಿದಾಗ ಅಲ್ಲಿ ಡೈರೆಕ್ಟ್ ಈಗ 2ರ ಮುಖ ಬೆಲೆ ಎಷ್ಟು ಅಂತ ಹೇಳಿದ್ರೆ 2ರ ಮುಖ ಬೆಲೆ 2 ಆಗಿರುತ್ತೆ. ಸ್ಥಾನ ಬೆಲೆ ಬಂದು 200. ಅದೇ 4ರ ಒಂದು ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ರೆ 4ರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಬಂದು 4000. ಯಾಕಂದ್ರೆ ಇಲ್ಲಿ ನೋಡಿ ಬಿಡಿ 10, 100, 1000 ಸ್ಥಾನದಲ್ಲಿ ಇದೆಯಲ್ವಾ. ಸೊ ಹಾಗಾಗಿ 4 × 1000 ತಗೊಂಡು ನಮಗೆ 4000 ಬರುತ್ತೆ. ಓಕೆ, ಸೊ ಇಲ್ಲಿ 2ರ ಸ್ಥಾನ ಬೆಲೆ 200 ಆಗಿರುತ್ತೆ. 20 ಮತ್ತು 24 ಎಂಬ ವರ್ಗ ವಿಸ್ತಾರದ ಮಧ್ಯ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಂತೆಂಥ ಈಸಿ ಕ್ವೆಶನ್ಸು. 20 ಆದ್ಮೇಲೆ ನಮ್ಗೆ ಏನು ಬರುತ್ತೆ? 21, 22, 23, 24. ಹೌದಾ? ಸೊ ಇದರಲ್ಲಿ ಮಧ್ಯ ಬಿಂದು ಯಾವ್ದು ಬರುತ್ತೆ? 22 ಬರುತ್ತೆ. ಈ ಕಡೆ 2 ಸಂಖ್ಯೆ, ಈ ಕಡೆ 2 ಸಂಖ್ಯೆ, ಮಧ್ಯ ಬರ್ತಕ್ಕಂಥ 22. ಸೊ ಆನ್ಸರ್ ಆಪ್ಷನ್ 1 ನೋಡಿ. ಇಂಥ ಕ್ವೆಶನ್ಸ್ಗಳೆಲ್ಲ ಕೇಳಿದ್ದಾರೆ
ನೋಡಿ, ದ್ವಿಮಾನ ಪದ್ಧತಿಯಲ್ಲಿ ಉಪಯೋಗಿಸಬಹುದಾದ ಆಧಾರ ಸಂಖ್ಯೆ ಯಾವುದಂತ ಕೇಳಿದರೆ, ಸೊ ದ್ವಿಮಾನ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು 0 ಮತ್ತು 1. ಹೌದಾ? ಪಂಚಮಾನ ಪದ್ಧತಿ ಅಂತ ನೋಡಾಗ 0, 1, 2, 3, 4 ಬರುತ್ತೆ ಪಂಚಮಾನ ಪದ್ಧತಿಲಿ. ಸೊ 5 ಬರಲ್ಲ, ಒಟ್ಟಿನಲ್ಲಿ ಟೋಟಲ್ ಆಗಿ 5 ಸಂಖ್ಯೆ ಬರುತ್ತೆ. 1, 2, 3, 4, 5 ಸಂಖ್ಯೆ ಬರ್ತಕ್ಕಂಥದ್ದು 0 ಇಂದ 4. ಇದು ಪಂಚಮಾನ ಬರುತ್ತೆ. ಸೊ 0, 1 ಇಲ್ಲೂ 2 ಸಂಖ್ಯೆ ಬಂತು, ಅಂದ್ರೆ 0 1 ಸಂಖ್ಯೆ 1 1 ಸಂಖ್ಯೆ 2 ಸಂಖ್ಯೆ ಬಂತು ದ್ವಿಮಾನ ಪದ್ಧತಿಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಯಾವುದು ಇಲ್ಲಿ? ಆಪ್ಷನ್ 3 ಆಗಿರುತ್ತೆ. ಇದು ನೋಡಿ, 120 kgಗಳ ಶೇಕಡ 15 ಡ್ಯಾಶ್ kgಗೆ ಸಮ. 120 kgಗಳ ಶೇಕಡ 15 ಡ್ಯಾಶ್ kgಗೆ ಸಮ ಅಂತ ಕೊಟ್ಟಿದ್ದಾರೆ. ನೋಡಿ, ಶೇಕಡ 15 ಅಂತ ಹೇಳಿದ್ರೆ 100ಕ್ಕೆ 15 ಆದರೆ 120 kgಗೆ ಎಷ್ಟು ಸಮ ಅಂತ. 100ಕ್ಕೆ ಶೇಕಡ 15 ಅಂತ ಅಂದರೆ 120ಕ್ಕೆ ಎಷ್ಟು? ಸೊ ನೋಡಿ, ಇದು ಅಷ್ಟು ಡೈರೆಕ್ಟ್ ನೀವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಈ 0 ಕ್ಯಾನ್ಸಲ್ ಆಯಿತು. 5 3 15, 5 10 ಆಯಿತು, 2 1 2, 2 6 12. ಸೊ 3 × 6 = 6 3 18, 18 kgಗೆ ಸಮ. ಎಷ್ಟು ಈಸಿ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಇದು ಅಷ್ಟೇ. ABC ಎಂಬ 3 ಪಾಲುಗಾರರು ತಲಾ 2000, 4000, 6000 ಬಂಡವಾಳವನ್ನು ಹೂಡಿದಾಗ ಲಾಭವನ್ನು ಹಂಚಿಕೊಳ್ಳಬೇಕಾದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸ್ನೇಹಿತರೆ, ಏನಿಲ್ಲ, 2000, 4000 ಮತ್ತು 6000 ಯಾವ ಅನುಪಾತದಲ್ಲಿ ಹಂಚ್ಕೊಳ್ತಾರೆ. ಸೊ 3 0 ಕ್ಯಾನ್ಸಲ್ ಮಾಡಿಕೊಂಡ್ರೆ ನೀವು 2:4:6 ಮತ್ತೆ 2ನ ಡಿವೈಡ್ ಮಾಡಿ. 2 1 2 2 3. ಸೊ 1:2:3 ಇವೆಲ್ಲ ಲೆಕ್ಕನೆ ಮಾಡೋ ಹಾಗಿಲ್ಲ, ಹಾಗೆ ಡೈರೆಕ್ಟಾಗಿ ಆನ್ಸರ್ ಕೊಡಬಹುದು. ಒಂದು ಉಗಿಬಂಡಿಯು 4 ಗಂಟೆಗಳಲ್ಲಿ 360 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅದರ ವೇಗವು ಎಷ್ಟು ಅಂತ ಕೇಳಿದರೆ, ಫಸ್ಟ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ಗಂಟೆನಲ್ಲಿ ಕೊಟ್ಟಿದ್ದಾರೆ ಟೈಮನ್ನು, ಮತ್ತೆ ಕಿಲೋಮೀಟರ್ ಕೊಟ್ಟಿದ್ದಾರೆ ಈ ಅದರ ಒಂದು ಪ್ರಯಾಣ ಮಾಡಿದ ದೂರವನ್ನು. ಸೊ ವೇಗವು ಸಹ ಕಿಲೋಮೀಟರ್/ಗಂಟೆಲೇ ಇರಬೇಕು. ಸೊ ಅದು ಅಷ್ಟೇ, ಅದರಲ್ಲೇ ಇದೆ. ಓಕೆ, ಸೊ ಇಲ್ಲಿ ನಾವು ಯಾವುದೇ ಒಂದು ಕನ್ವರ್ಟನ್ನು ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಇಲ್ಲಿ ಏನು ಕೊಟ್ಟಿದ್ದಾರೆ, ಟೈಮನ್ನು ಕೊಟ್ಟಿದ್ದಾರೆ 4 ಗಂಟೆ ಅಥವಾ 4 ಅವರ್ ಅಂತ ಹೇಳ್ಬೋದು. ಸೊ 360 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿ ಬಂದು 360 ಕಿಲೋಮೀಟರ್ಸ್. ವೇಗ ಕಂಡುಹಿಡಿಬೇಕು ನಾವು. V = D/T ಫಾರ್ಮುಲಾ ಇದೆ. ಡಿ ಎಷ್ಟು ಕೊಟ್ಟಿದ್ದಾರೆ? 360 ಕೊಟ್ಟಿದ್ದಾರೆ. ಟೈಮ್ ಎಷ್ಟು? 4 ಕೊಟ್ಟಿದ್ದಾರೆ ಟೈಮು. ಸೊ ಡಿವೈಡ್ ಮಾಡಿ. 4 ನಾವು 9 36 90 ಬಂತು. ಸೊ V = 90 km/h ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2. ಕರ್ನಾಟಕದಲ್ಲಿ 8ನೇ ತರಗತಿಗೆ ಪ್ರವೇಶಿಸುವ ಮಕ್ಕಳ ಸರಾಸರಿ ವಯಸ್ಸಿನ ವ್ಯಾಪ್ತಿಯನ್ನು ಕೇಳಿದರೆ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೋಡಿ, ಇಲ್ಲಿ 6ರಿಂದ 7 ವರ್ಷಕ್ಕೆ ನಮಗೆ 1ನೇ ಕ್ಲಾಸ್ ಬರುತ್ತೆ. 7ರಿಂದ 8 2, 8ರಿಂದ 9 3, 9ರಿಂದ 10 4 ಆಗುತ್ತೆ. 10ರಿಂದ 11 5, 11ರಿಂದ 12 6, 12ರಿಂದ 13 7, 13ರಿಂದ 14 8ನೇ ಕ್ಲಾಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಬಿಫೋರ್ 6ರಿಂದ ಓಲ್ಡ್ ಏನು ಬರುತ್ತೋ ಸೊ ಅದು ಕಿಂಡರ್ ಗಾರ್ಡನ್ ಅಥವಾ LKG UKGಗೆ ತೊಗೊಳ್ತಾರೆ, ಕೌಂಟ್ ಮಾಡ್ಕೊಳ್ತಾ ಹೋಗ್ತಾರೆ. 6ರಿಂದ 7 1ನೇ ಕ್ಲಾಸು, 7ರಿಂದ 8 2. ಸೊ ಇದು ನಾವು ತೊಗೊಳ್ತಾ ಹೋದಾಗ 8ನೇ ಕ್ಲಾಸ್ ಅಂತ ಹೇಳಿದಾಗ 13ರಿಂದ 14 ವರ್ಷ ಆಗಿರುತ್ತೆ ಸ್ನೇಹಿತರೆ. ಎಬೋ 13, ಬಿಲೋ 14 ಇಯರ್ಸ್. 0.1 × 0.1 × 0.1ಗಳ ಗುಣಲಬ್ಧ ಎಷ್ಟು? ನೋಡಿ, 0.1 0.1 0.1 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದನ್ನ ಡಿವೈಡ್ ಮಲ್ಟಿಪ್ಲೈ ಮಾಡಿದಾಗ 1 × 1 1 1 × 1 1 ಬರುತ್ತೆ. ಹೌದಾ? ಇಲ್ಲಿ ಪಾಯಿಂಟ್ಸ್ ಎಷ್ಟು ಕೊಡೋಣ ಅಂದರೆ ನಾವು ಲೆಫ್ಟ್ ಸೈಡಿಂದ ಲೆಕ್ಕ ಹಾಕೊಳ್ಬೇಕು, ಈ ಕಡೆಯಿಂದ ಅಲ್ಲ, ಈ ಕಡೆಯಿಂದ ಲೆಕ್ಕ ಹಾಕೊಳ್ಬೇಕಾಗುತ್ತೆ. 1 ಸಂಖ್ಯೆ ಆದ್ಮೇಲೆ 1 ಪಾಯಿಂಟ್ ಇದೆ, ಇಲ್ಲೊಂದು ಸಂಖ್ಯೆ ಆದ್ಮೇಲೆ 1 ಪಾಯಿಂಟ್ ಇದೆ, ಇಲ್ಲೊಂದು ಸಂಖ್ಯೆ ಆದ್ಮೇಲೆ 1 ಪಾಯಿಂಟ್ ಇದೆ. ಅಂದರೆ 3 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕು. ಈ ಕಡೆಯಿಂದ 3 ಆಗಬೇಕು, ಈ ಕಡೆಯಿಂದ 3 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕು. ಬಟ್ ಇಲ್ಲಿ 3 ಸಂಖ್ಯೆ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಇಲ್ಲ 0 ಹಾಕೊಂಡು ಪಾಯಿಂಟ್ ಇಡಬೇಕಾಗುತ್ತೆ. 1 ಸಂಖ್ಯೆ 2 ಸಂಖ್ಯೆ 3 ಸಂಖ್ಯೆ ಆದ್ಮೇಲೆ ನಾವು ಪಾಯಿಂಟ್ ಬರಬೇಕು. ಓಕೆ, ಆನ್ಸರ್ ಆಪ್ಷನ್ 1. ಇದು ನೋಡಿ, ಇದಂತೂ ತುಂಬ ಈಸಿ ಕ್ವಶನ್. 13/52ರ ಕನಿಷ್ಠ ರೂಪವನ್ನು ಕೇಳಿದರೆ ಸ್ನೇಹಿತರೆ, 13/52 ಡಿವೈಡ್ ಮಾಡ್ತಾ ಹೋದರೆ 13 1 13, 14 52. ಸೊ 1/4 ಆಯಿತು. ಆಪ್ಷನ್ 3. ಎಷ್ಟು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ.
ಎಸ್ ಈ ಕೆಳಗಿನ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯು ಪೂರ್ಣ ವರ್ಗ ಹಾಗೂ ಪೂರ್ಣ ಘನ ಸಂಖ್ಯೆಯಾಗಿದೆ ಅಂತೆ. ಅದನ್ನ ನಾವು ತಗೊಳ್ತಾ ಹೋದರೆ ಇದೊಂದು 4 ಇಂಟು 4 ನಾವು ನೋಡಬಹುದು, ಇದೊಂದು ವರ್ಗ ಸಂಖ್ಯೆ ಆಗುತ್ತೆ, ಬಟ್ ಪೂರ್ಣ ಘನ ಸಂಖ್ಯೆ ಬರೋದಿಲ್ಲ. ಇನ್ನು 64 ತಗೊಂಡ ಸ್ನೇಹಿತರೆ ನೋಡಿ, 8 ಇಂಟು 8 8 64 ಆಯ್ತದೆ. 4 ಇಂಟು 4 ಇಂಟು 4 ಮಾಡಿದ್ರೆ 4 16 16 64. ಓಕೆ, ಸೊ ಇಲ್ಲಿ 64 ಅಂತಕ್ಕಂಥದ್ದು 8 ಸ್ಕ್ವೇರ್ ಒಂದು ಪೂರ್ಣ ವರ್ಗ ಸಂಖ್ಯೆನೂ ಆಯಿತು, 4 ಕ್ಯೂಬ್ ಒಂದು ಪೂರ್ಣ ಘನ ಸಂಖ್ಯೆನೂ ಆಯಿತು. ಸೊ ಹಾಗೆ ಆನ್ಸರ್ ಆಪ್ಷನ್ 2 ಬರುತ್ತೆ. ಇನ್ನು 3ನೇ ನೋಡ್ತಾ ಹೋದರೆ 5 ಇಂಟು 5 5 25. ಸೊ 5 ಸ್ಕ್ವೇರ್ ಆಯಿತು, ಬಟ್ ಪೂರ್ಣ ಘನ ಬರೋದಿಲ್ಲ. 39 ವರ್ಗ ಸಂಖ್ಯೆನೂ ಅಲ್ಲ, ಪೂರ್ಣ ಘನ ಸಂಖ್ಯೆನೂ ಅಲ್ಲ. ಓಕೆ, ಸೊ ಆನ್ಸರ್ ಆಪ್ಷನ್ 2. ಎಸ್ 118ನೇ ಪ್ರಶ್ನೆ. ಎ ಈಕ್ವಲ್ಸ್ 4 5 6 ಕೊಟ್ಟಿದ್ದಾರೆ, ಬಿ ಈಕ್ವಲ್ಸ್ ಪುಷ್ಪವರ್ಣ 0 4 6 ಕೊಟ್ಟಿದ್ದಾರೆ, ಎ ಛೇದನ ಬಿ ಅನ್ನ ಕೊಟ್ಟಿದ್ದಾರೆ. ಎ ಛೇದನ ಬಿ ಅಂದ್ರೆ ಏನು ನಮ್ಗೆ ಗೊತ್ತಿರಬೇಕು. ಸೊ ಎ ಸಂಯೋಗ ಬಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಎ ಮತ್ತೆ ಬಿ ಎರಡು ಗಣದಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟಾರೆ ಸೇರಿಸಿ ಬರೀತಕ್ಕಂಥದ್ದು ನಾವು ಎ ಸಂಯೋಗ ಬಿ ಅಂತ ಹೇಳ್ತೀವಿ. ಅಂದ್ರೆ ಎ ಸಂಯೋಗ ಬಿ ಅಂದ್ರೆ ಇಲ್ಲಿ ಏನು ಕೊಟ್ಟಿದಾರೋ 0 4 5 6 ಬರುತ್ತೆ. ಅದೇ ರೀತಿ ಎ ಛೇದನ ಬಿ ಅಂತ ಹೇಳಿದ್ರೆ ಎರಡಲ್ಲೂ ಸಹ ಕಾಮನ್ ಆಗಿ ಏನಿದೆ 4 ಮತ್ತೆ 6 ಇದೆ, ಕಾಮನ್ ಆಗಿ ಇರ್ತಕ್ಕಂಥದ್ದು, ಎರಡಲ್ಲೂ ಸಹ ಕಾಮನ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಎಸ್ ಛೇದನ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಎಸ್ ಇದೆ ಅಂತ ಕ್ವಶನ್. ಎಂ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ವಿಸ್ತಾರ ರೂಪವನ್ನು ಕೇಳಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ. ಹೌದಾ? ಸೊ ಇಲ್ಲಿ ಎಂ ಪ್ಲಸ್ ಎನ್ ಅಂದರೆ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ 2 ಎಂ ಎನ್. ಆಪ್ಷನ್ 4. ಎಕ್ಸ್ ಈಕ್ವಲ್ಸ್ -1 ವೈ ಈಕ್ವಲ್ಸ್ 3 ಆದಾಗ 2x ಪ್ಲಸ್ 5y ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಲೆಕ್ಕವನ್ನು ತಗೊಳ್ಳೋಣ ಸ್ನೇಹಿತರೆ. 2x ಪ್ಲಸ್ 5y ಅನ್ನು ತಗೊಂಡಾಗ ಆ ಒಂದು ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಹೋಗೋಣ. ಸೊ 2 ಹಾಗೆ ಇರಲಿ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? -1 ಇದೆ, ಪ್ಲಸ್ 5, ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ 3 ಇದೆ. ಓಕೆ, ಸೊ ಈಗ ಇಲ್ಲಿ ಪ್ಲಸ್ ಇದೆ ಅಂತ ಅನ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 1 2 ಆಯಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 3 15. ನೋಡಿ ಈಗ -2 ಪ್ಲಸ್ 15, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂತೇಳಿ ನಾವು ಕಳಿಬೇಕಾಗುತ್ತೆ. 15ರಲ್ಲಿ 2 ಹೋದ್ರೆ 13 ಬರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು x - 2 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ನ ಸುಲಭಿಸಿದ ರೂಪ ಕೇಳಿದರೆ. ಸೊ ನೋಡಿ x - 5 ಹೋಲ್ ಸ್ಕ್ವೇರ್ ಅಂದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಆ್ಯಂಡ್ ಎಕ್ಸ್ ಪ್ಲಸ್ ವೈ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಇದರ ಒಂದು ಫಾರ್ಮುಲಾ ಏನು ಬರುತ್ತೆ? ಎ ಸ್ಕ್ವೇರ್ ಮೈನಸ್ ಇರೋದ್ರಿಂದ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಬರುತ್ತೆ. ಇದರ ಒಂದು ಫಾರ್ಮುಲಾ ನೋಡ್ತಾ ಹೋದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಬರುತ್ತೆ. ಸೊ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಪ್ಲಸ್ ಕೊಟ್ಟಿರೋದ್ರಿಂದ ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದಾಗ ಏನಾಯಿತು ನೋಡಿ, ಎ ಸ್ಕ್ವೇರ್ ಇದು ಪ್ಲಸ್ ಬಿ ಸ್ಕ್ವೇರ್, ಸೊ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳೋಣ, ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯಿತು. ಸೊ ಇವಾಗ ಏನಾಗುತ್ತೆ, ಎ ಸ್ಕ್ವೇರ್ ಅದರಿಂದ 2 ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಬಿ ಸ್ಕ್ವೇರ್ ಆಯಿತು. ಸೊ 2ನ್ನ ಕಾಮನ್ ತಗೊಂಡು ನೀವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿತು. ಸೊ ಇಲ್ಲಿ ನಾವು ಎಕ್ಸ್ ಮತ್ತು ವೈ ತೊಗೊಳೋದ್ರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಇದು ಅಷ್ಟೇ 0.2 ಇಂಟು ಎಸ್ ಇವುಗಳ ದಶಮಾಂಶಗಳ ಮೊತ್ತವನ್ನು ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಫಸ್ಟ್ ಏನು ಕೊಟ್ಟಿದ್ದಾರೆ, 0.2 ಕೊಟ್ಟಿದ್ದಾರೆ. ಎರಡನೇದೇ ಇದೆ 0.02 ಇದೆ. ಮೂರನೇದು ಬಂದು 0.002 ಇದೆ. ನಾಲ್ಕನೇದು 2.0 ಇದೆ. ಓಕೆ, ಸೊ ಇಲ್ಲಿರ್ತಕ್ಕಂಥ ನಾವು 0 ಹಾಕ್ಕೋಬಹುದು. ಇಲ್ಲಿಗೆ 0ನ ಹಾಕ್ಕೊಳ್ಳೋಣ. ನೋಡಿ 2 ಇದೆ. ಓಕೆ, ಸೊ 2 ಆಯಿತು. ಇಲ್ಲೂ 2ನ್ನ ಕೂಡ್ಕೊಂಡು ನಮ್ಗೆ 2 ಬಂತು. ಇಲ್ಲೂ ಅಷ್ಟೇ ಕೂಡಿದಾಗ ನಮ್ಗೆ 2 ಬರುತ್ತೆ. ಪಾಯಿಂಟ್ ಇಲ್ಲೂ ಕೂಡಿದಾಗ ನಮಗೆ 2 ಬರುತ್ತೆ. ಸೊ ಇವಾಗ ಏನಾಯ್ತು, ನಮಗೆ 2.222 ಇಲ್ಲೇನು ಇಲ್ಲ ಅನ್ನೋ 0ನ ಹಾಕ್ಕೊಳ್ಬೋದು ಸ್ನೇಹಿತರೆ. ಆಪ್ಷನ್ 2 ಆಗಿರುತ್ತೆ.
ಏನಿಲ್ಲ ನೋಡ್ತಾ ಹೋದರೆ 3m² n⁴ p⁴ ಎಂಬ ಬೀಜ ಪದದಲ್ಲಿನ ಪಿನ ಘಾತಾಂಕ. ಸೊ ಘಾತಾಂಕ ಅಂತ ಕೇಳಿದಾಗ ಏನು ಪವರ್ ಇರುತ್ತೋ ಅದನ್ನ ಘಾತಾಂಕ ಅಂತ ಹೇಳ್ತೀವಿ. ಎಮ್ನ ಘಾತಾಂಕ 2 ಆಗಿರುತ್ತೆ, ಎನ್ನ ಘಾತಾಂಕ 4 ಆಗಿರುತ್ತೆ, ಪಿನ ಘಾತಾಂಕ 5 ಆಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೋ ಘಾತಾಂಕ ಇದಾಗಿರುತ್ತೆ. ಎಸ್, ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದ್ದಾರೆ ನೋಡಿ, ಎಷ್ಟು ಸಿಂಪಲ್ ಆಗಿರೋ ಪ್ರಶ್ನೆ. ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿದ್ರೆ ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಸರಳ ಸಮೀಕರಣದಲ್ಲಿ ಬರುತ್ತೆ ಸ್ನೇಹಿತರೆ. ಇದು ವರ್ಗ ಸಮೀಕರಣ, ಮಿಶ್ರ ಸಮೀಕರಣ, ಸರಳ ಸಮೀಕರಣ, ಸೊ ಎಲ್ಲ ಬರ್ತಾ ಹೋಗುತ್ತೆ. ಸೊ ಆನ್ಸರ್ ಆಪ್ಷನ್ ಇಲ್ಲಿ ax² + bx + c = 0 ಅಂತಕ್ಕಂಥದ್ದು.